ಅಸ್ಸಲಾಮ್ ಅಲೈಕುಮ್. ಇಂದು ನಾನು ನಿಮಗೆ ನಲ್ಲೋ ಚಿಕನ್ ಮಂದಿಯಾಗನ ಹಾಕ್ರೆಂಟಂತ ಕಾಟಿರ್ತಂಡ. ಇದು ಹಾಕೋಗು ಚೊಮ್ಮೆ ಸಿಂಪಲ್ ಆಯ್ತಿಕ್ಕರು, ಚೊಮ್ಮೆ ಈಸಿ ಆಯೋ ರೆಸಿಪಿ ಆಯ್ತಿಕ್ಕರು. ಇದು ಹಾಕೋಗು ಸಿಂಪಲ್, ಟೇಸ್ಟಲು ನಲ್ಲೋ ಟೇಸ್ಟ್ ಆಯ್ತಿಕ್ಕರು. ಇದು ಎಲ್ಲರ ಮೊರ್ಕ ಟ್ರೈ ಹಾಕಿತ್ತು ನೋಕೋನು. ഞങ്ങളെല്ലാ റൗത്തുലിക്കറു ആ സിമ്പിൾ ഇൻഗ്രീഡിയൻസ് യൂസ് ആക്കിയിട്ട് ആക്കടെങ്കിത്തെ മന്തി ആയിത്തിക്കറി ഇത്. ഇത് കാണുകു എത്ര ചന്ത കാണ്ട് ടേസ്റ്റിലും അത്രമേ നല്ല ടേസ്റ്റ് ആയിത്തിക്കറ്. ഇನ್ನು ಮಂದಿ ಹಾಕೋಗು ತೆರಿಲ್ಲ ಅಂತ ಆരും ಚೆಲ್ಲಗು ತೀರಲ್ಲ. ಇದು ಹೆಂಗನೆ ಹಾಕ್ರೆಂಟಂತ ನೋಕಬರು. ಅದಕ್ಕೆ ಬೇನಾಯ್ತು ನಾನೂಡ 1 kg ಚಿಕನ್ ಎಡ್ತಾರೆ. ನಂಗೆ ಮಂದಿ ಏದು ಎಡತ್ತಲ್ಲ ಆಕಡೆ ಅದಲ್ಲೇ ಚಿಕನ್ ಚಂದ ವಾಶ್ ಹಾಕಿತ್ತು ಬೆಚ್ಚಿತ್ತು ಕೊಡ್ಕೊರು. ಇದು ಹಿಂಗನೆ ಚಂದ ಸೆಟ್ ಹಾಕಿತ್ತು ಕೊಡ್ಕೊನು. ಈ ಮಂದಿ ಹಾಕೋಗು ನಂಗೆ ಮಂದಿ ಎಡತ್ತಲ್ಲ ಆಕಡ ಅದಲ್ಲೇ ಮಸಾಲ ಹಾಕಿತ್ತು ಎಡ್ಕೊನು. ನಾನು ಚಿಕನ್ಗೆ ಮಸಾಲ ಚಂದ ಬಲಿಕೋಗು ಉಡತೆಲ್ಲ ಹೋಲ್ ಹಾಕಿತ್ತು ಕೊಡ್ತಂತುಲ್ಲ. ನಿಂಗೆ ಬೇನಂಗೆ ಒಂದು ಸ್ಟಿಕ್ ಪಿಡಿಸಿತ ಅಲ್ಲ ಫೋಕ್ ಸ್ಪೂನ್ ಪಿಡಿಸಿತ ಏದಲ್ಲಿ ಬೇನಂಗೆ ಹೋಲ್ ಹಾಕಿತ್ತು ಕೊಡ್ಕ. ನಾನು ಅವರು ನೈಫ್ ಎಡ್ತಿತ್ತು ಚಂದ ಹೋಲ್ ಹಾಕಿತ್ತು ಕೊಡ್ತಂತುಲ್ಲ. ನಿಂಗೆ ಎನ್ನೊಂತೆಲ್ಲ ಬೆಲ್ಲು ಚಿಕನ್ ಪೀಸ್ ಎಡ್ತಿತ್ತು ಮಂದಿ ಹಾಕ್ರಂಗೆ ನಿಂಗೆ ನೈಫಲ್ಲಿ ಬೇನಂಗೆ ಹಿಂಗನೆ ಕಟ್ ಹಾಕಿತ್ತು ಕೊಡ್ಕ ಚಿಕನ್ಡು. ಎನ್ನೊ ನಲ್ಲೋ ಮಸಾಲ ಬಲಿಕ್ಕರು. ನಾನು ಅದು ಹಾಕಿಟ್ಲೆ ಅಂತ ಚೆನ್ನಾಗಿ ನನ್ನ ಚೆರಿ ಚಿಕನ್ ಪೀಸ್ ಆಯ್ತಿಕ್ಕರು. ಅದಕ್ಕೆ ನಾನು ಹೋಲ್ ಹಾಕಿತ್ತು ಕೊಡ್ತಂತುಲ್ಲ. പിന്നെ ಇದಕ್ಕೆ ಮಸಾಲೆ ಹೆಂಗನೆ ಹಾಕ್ರೆಂಟಂತ ನೋಕಬರು. ಅದಕ್ಕೆ ಬೇನಾಯ್ತು ನಾನು 1.5 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಎಡ್ತಂತುಲ್ಲ. പിന്നെ ನಾ ಇದಕ್ಕೆ ಒರ್ತೆಲ್ಲ ಚಂದ ಕಾಣೋಗು ಕಲರ್ ಆ್ಯಡ್ ಹಾಕಿಯಂತುಲ್ಲ. ನಿಂಗೆ ಬೇನಂಗೆ ಇದು ಸ್ಕಿಪ್ ಹಾಕ, ಇದು ಬೇನುಂತೇ ಇಲ್ಲ. ಇದು ಟೇಸ್ಟಲ್ಲಿ ಎಂದ್ರೆ ಆಗೋಗಿಲ್ಲ. ಇದ್ರಲ್ಲಿ ಟೇಸ್ಟ್ ಎಂದೂ ಮಂಡಿಲ್ಲ, ಟೇಸ್ಟ್ ಬಂಡುಮ್ ಇಲ್ಲ, ಟೇಸ್ಟ್ ಬೆಡಕು ಮಾವಿಲ್ಲ. ಜಸ್ಟ್ ಅವರು ಕಾಣೋಗು ಚಂದಕ್ಕೆ ಬೇನಾಯ್ತಾಯ್ತಿಕ್ಕರು. പിന്നെ ನಾನು ಕ್ಯಾಪ್ಸಿಕಮ್ ஒரு ಮೀಡಿಯಮ್ ಸೈಜರು ಜಂಡು ಕ್ಯಾಪ್ಸಿಕಮ್ರು ಚೆರಿಯೋ ಕಟ್ ಹಾಕಿತ್ತು ಆ್ಯಡ್ ಹಾಕಿಯಂತುಲ್ಲ. ಇದೊರು ನಾರ್ಮಲ್ ಸೈಜರು ಕ್ಯಾಪ್ಸಿಕಮ್ ಆಯ್ತಿಕ್ಕಡು. ಇದು ಆ್ಯಡ್ ಹಾಕೊಂಬೋ ಎಪ್ಪುം നിങ്ങൾ ചെറിയ കട്ട് ആക്കിയിട്ട് ആഡ് ആക്കണു. എന്താ വെച്ചെങ്കിൽ ഇത് ബിരിയാണി എല്ലാം ബെന്തായാലും പിന്നെ എന്തും ഞങ്ങൾക്ക് ക്യാപ്സിക്കം എന്തും ഇട്ടത് കാണില്ല, എല്ലാം കലിഞ്ഞിട്ട് പോയി തിക്കറ്. എല്ലാം ചെറിയ ചോപ്പാക്കിയിട്ട് ആഡ് ആക്കണു. നിങ്ങൾക്ക് ഇനിയും ചെറിയ അവിടെങ്കിൽ ഞാൻ ആക്കിയതിരാണ്ടിയും ഇനിയും ചെറിയ ಬೇನೆങ്കിൽ കട്ടാക്കിയിട്ട് ആഡ് ആക്കാം. പിന്നെ നാനൂടെ ഒരു 3 ടേബിൾ സ്പൂൺ എത്ര കൊത്തമ്പരി ചൊപ്പ് ആഡ് ആക്കിയൊന്നുമില്ല. ഇതും അങ്ങനെ ചെറിയ ചോപ്പാക്കിയിട്ട് ആഡ് ആക്കണു. നിങ്ങളുടെ എത്ര ചെറിയ ആവിടും അത്ര ചെറിയ ആഡ് ആക്കണു. പിന്നെ നാനൂടെ ഒരു 1.5 ടേബിൾ സ്പൂൺ ಉದ್ದಿನ ಚೊಪ್ಪು ಆ್ಯಡ್ ಹಾಕಿಯಂತುಲ್ಲ. ನಂಗೆ ನಾರ್ಮಲ್ ಆಯ್ತು ಬೇರೆ ಕರಿಗೆಲ್ಲ ಕಟ್ಟಾಕ್ರವಲ್ಲ ಕಟ್ಟಾಕಿತಿದ್ರಲ್ಲ ಆ ಇತ್ರ ಚೆರಿಯ ಕಟ್ಟಾಕಿತಿಡೋರು. പിന്നെ ನಾ ಇದಕ್ಕೆ ಚಿಕನ್ ಸ್ಟಾಕ್ ಆ್ಯಡ್ ಹಾಕಿಯಂತುಲ್ಲ. ഒരു ചിക്കൻ സ്റ്റോക്ക് റോൾಗ ಜಂಡು ಪೀಸ್ ಬಂಡು ಒಂದು ಫುಲ್ ಚಿಕನ್ ಸ್ಟಾಕ್ ಪಿನ್ನೊಂದುರೆ ಅದ್ರ ಒಂದುರೆ ಪಾದಿ ಆ್ಯಡ್ ಹಾಕಿಯಂತುಲ್ಲ. ನಾವು ಜಂಡರ ಪೀಸ್ ಚಿಕನ್ ಸ್ಟಾಕ್ ಆ್ಯಡ್ ಹಾಕಿರ ಚಂದ ಅದ್ರ ಕ್ರಷ್ ಹಾಕಿತ್ತು ಆ್ಯಡ್ ಹಾಕಿಯಂತುಲ್ಲ. ಎಂದ ಚಂದಂಗೆ ಮಸಾಲೆಗೆಲ್ಲ ಚಂದ ಪಿಡಿಕೊನುಂಟು. പിന്നെ ನಾನೂಡವರು 3/4 ಕಪ್ ಎತ್ತರ ಸನ್ಫ್ಲವರ್ ಆಯಿಲ್ ಆ್ಯಡ್ ಹಾಕಿಯಂತುಲ್ಲ. ಇದೆಲ್ಲ ಆ್ಯಡ್ ಹಾಕಿತ್ತು ಚಂದ ಮಿಕ್ಸ್ ಹಾಕಿತ್ತು ಕೊಡ್ಕೊನು. ಇದಕ್ಕೆ ಸಾಲ್ಟ್ ಎಂದೂ ಆ್ಯಡ್ ಹಾಕೋಗಿಲ್ಲ. ಎಂದ ಚಂದಂಗೆ ನಂಗೆ ಇಟ್ಟು ಚಿಕನ್ ಸ್ಟಾಕಲ್ಲಿ ಆಲ್ರೆಡಿ ಸಾಲ್ಟ್ ಇಕ್ಕರು. നിങ്ങൾക്ക് ಬೇನೆಂಗೆ ತೆಲ್ಲ ಟೇಸ್ಟ್ ನೋಕಿತ್ತು പിന്നെ ಬೇನೆಂಗೆ ಸ್ಟಾಕ್ ಬೇನೆಂಗೆ ಆ್ಯಡ್ ಹಾಕ್ಯವಲ್ಲ ಚಿಕನ್ ಸ್ಟಾಕ್ ಒಡಮಿತ್ತು ಟೇಸ್ಟ್ ನಿಮಗೆ ಅದು ಉಪ್ಪು ಮೈ ಆಯ್ತಲೆಂಗೆ. ಇದು ಚಂದ ಮಿಕ್ಸ್ ಹಾಕಿಟ್ಟಾಯ್ತು. ಏನಿದಿಪ್ಪ ಮಸಾಲ ಬಲಿಕ್ಕೋಕು ஒரு 1 hour ಹೆಂಗೂ ರೆಸ್ಟಲ್ಲಿ ಬೆಕ್ಕೋನು ಫ್ರಿಜ್ಜಲ್ಲಿ. ಇದ್ರೆ ನಾನು ಫ್ರಿಜ್ಜಲ್ಲಿ 1 hour ರೆಸ್ಟಿಗೆ ಬೆಚ್ಚಂತುಲ್ಲ. പിന്നെ ನಾನು ಇದಕ್ಕೆ ರೈಸ್ ಎತ್ತರ ಇಡೋನು ಉಂಟು ಕಾಟ್ರೆ. ನಾನು 4 ಕಪ್ ರೈಸ್ ಎಡ್ತಾರೆ. ಬಾಸುಮತಿ ರೈಸ್ ಆಯ್ತಿಕ್ಕರೆ ನಾನು ಎಡ್ಕ್ರೆ. ಮಂದಿ ಹಾಕೊಂಬೋ ನಿಮಗೆ ಎತ್ತರ ಬೆಲ್ಲಿಯದ ರೈಸ್ ಕಾಂಡು ಅತ್ರ ಬೆಲ್ಲಿಯೋ ರೈಸ್ ಎಡ್ಕರು. ನಲ್ಲೋ ಕಾಂಡು ಮಂದಿಲು. ಈ ಬಾಸುಮತಿ ಅರಿರೋ ஒரு 1 hour ಹೆಂಗೂ ತಣ್ಣಿಲು ನೆಂಚಿತಿಡೋನು. ನಾನು ಇದು ತಣ್ಣಿಲು ನೆಂಚಿದಿಟ್ಟಂತುಲ್ಲ. ನಂಗಲು ಚಿಕನ್ 1 hour ರೆಸ್ಟಿಗೆ ಬೆಚ್ಚಿಟ್ಟಾಯ್ತು. ಏನಿಪ್ಪದ್ರೆ ನಾನು ಸ್ಟವ್ಡ ಮೇಲೆ ಬೆಚ್ಚಂತುಲ್ಲ. ಫಸ್ಟ್ ஒரு 2 minutes ಹೈ ಫ್ಲೇಮ್ ಹಾಕಿತ್ತು ಬೆಕ್ಕೋರು. ಎಂದ ಚಂದಂಗೆ ಅದು ಕೋಲ್ಡ್ ಆಯ್ತಿಕ್ರಲ್ಲಿ ಫ್ರಿಜ್ಜಲ್ಲಿ ಬೆಚ್ಚಿತ್ತು. ಅದು ರೈಸ್ ಎಲ್ಲ ಬಿಡೋಗು. പിന്നെ ಅದರ ಲೋ ಫ್ಲೇಮ್ ಹಾಕಿತ್ತು ತೆಲ್ಲ ಲಿಡ್ ಕ್ಲೋಸ್ ಹಾಕಿತ್ತು ಬೆಕ್ಕೋರು ഒരു 10 minutes. പിന്നെ ഒരു ಲೋ ಫ್ಲೇಮ್ ಹಾಕಿತ್ತು ಲಿಡ್ ಕ್ಲೋಸ್ ಹಾಕಿತ್ತು ಬೆಚ್ಚಾಲ್ പിന്നെ ഒരു 10 minutes ಆಯೋ പിന്നെ എടുത്തിട്ട് ಅದ್ರ ಫ್ಲಿಪ್ ಹಾಕೋರು. ಎಲ್ಲತ್ತೂ ಚಂದ ಫ್ಲಿಪ್ ಹಾಕ್ಯೋ പിന്നെ ಪಾಡ ಲಿಡ್ ಕ್ಲೋಸ್ ಹಾಕಿತ್ತು ಬೆಚ್ಚಿತ್ತು ഒരു 15 minutesಗೆ ಫ್ರೈ ಹಾಕಿತ್ತು ಎಡ್ಕೊನು. ಇದು ಕೋಳಿ ಚಂದ ಬೇವ್ಡೋಡ್ತೋಲ ಚಂದ ನಿಂಗೆ ಫ್ರೈ ಹಾಕೋನು. ഒരു 90% ಬೇವ್ಡೋಡ್ತೋಲ ಚಂದ ಫ್ರೈ ಹಾಕಿತ್ತು ಎಡ್ಕೊನು ಜಂಡು ಸೈಡು. ನಾನು ಇದಕ್ಕೆ പിന്നെ 1 ಟೇಬಲ್ ಸ್ಪೂನ್ ಎತ್ತರ ಇಡೀ ನಲ್ಲ ಮೊಲವು ಆ್ಯಡ್ ಹಾಕಿಯಂತುಲ್ಲ. ಇದು ತಿನ್ನೊಂಬೋ ಕೊರಿಯಾಲ್ಗೆ ಹಿಂಗೆ ಕಡಿಕೋಕು ಕಿಟ್ಟೊಂಬಲ್ಲ ನಲ್ಲ ಟೇಸ್ಟ್ ಕಿಟ್ರು. പിന്നെ ನಾ ಇದರ ಲಿಡ್ ಕ್ಲೋಸ್ ಹಾಕಿತ್ತು ಪಾಡವರು 10 minutes ಫ್ರೈ ಆಗೋಗು ಬೆಚ್ಚಂತುಲ್ಲ.
അപ്പോൾ ಇದು ಲೋ ಫ್ಲೇಮಲ್ಲಿ ನೀವು ಎಪ್ಪಲು ಬೆಕ್ಕೋನು ಚಮ್ಮೆ ಹೈ ಫ್ಲೇಮಲ್ಲಿ ಬೆಚ್ಚಿರಂಡ ಅದು ಮಸಾಲೆ ಎಲ್ಲ ಕತ್ತಿತ್ತು போகும் പിന്നെ നാനൂടെ ഞങ്ങളോ ചോറ് ಬೇಪಾಟಿ ತೆಡ್ಕ അപ്പോൾ ಇದಕ್ಕೆ ನಾನೂടെ ಕಲ್ತಲು ಫುಲ್ ತಣ್ಣಿ എടുത്തിട്ട് ഒരു 3 ടേബിൾ സ്പൂൺ അത്ര ഉപ്പ് ആഡ് ആക്കി എന്തുള്ള പിന്നെ ഞാൻ ഇതിക്ക് ഒരു 3 ലവംഗ ഒരു 3 ഏലಕ್ಕಿ പിന്നെ ഒരു ചെറിയ സിനമൺ സ്റ്റിക്ക് പിന്നെ ഒരു ഡ്രൈ ലെമൺ ಅಂತ ಬಂಡಲ್ಲಿ ಅದರ ಆಡ್ ಆക്കി എന്തുള്ള അപ്പോൾ അത് ആഡ് ആക്കിയിട്ട് തണ്ണി തുള്ളോgu വരുമ്പോൾ ഞങ്ങളോ ഈ അരിയുടെ ആഡ് ആക്കണം അപ്പോൾ തണ്ണി തുള്ളിയാൽ പിന്നെമേ അരിയുടെ ആഡ് ആക്കണം അപ്പോൾ ഇത് ഞങ്ങൾ നെയ്ച്ചോറെല്ലാം ആക്കറല്ലേ അങ്ങനെയൊന്നുമല്ല തണ്ണി തെല്ല് ചമ്മ വെച്ചിട്ട് റൈസ് ആൻറ്റി തണ്ണി തെല്ല് ചമ്മ വെച്ചിട്ട് പിന്നെ ബാർത്തിಡ್ರೆ ಬಲಾಯ್ತಿಕ್ಕರು അപ്പോൾ ഇത് ചോറ് ചമ്മ ಬೇವು ತೀರಾ ഒരു 90% ಬೇಪಾಟಿ ತೆಡ್ತೆಂಗೆ ಮೈಯವರು അപ്പോൾ ಕರೆಕ್ಟ್ ഒരു 12 ಮಿನಿಟ್ಸ್ ಬೆಂದೆಂಗೆ ಮೈಯವರು ಕರೆಕ್ಟ್ ಟೈಮ್ ನೋಕಿತ್ತು ചോറിಟ್ಟದು ಕೊಡ್ಕೋರು ನೋಕೋರು ഇതിപ്പോൾ ನಾನು ಬೇವಗು ಬೆಕ್ಕರೆ ഞങ്ങളെ ചോറ് ഇനിയിപ്പോൾ ഞങ്ങളെ ചിക്കൻഡോ ഒർക്ക ಅದ್ರ ಫ್ಲಿಪ್ ಹಾಕಿತ್ತು ಕೊಡ್ಕ ಪಾಡ ನಾನಪ್ಪ ಇದ್ರು ಇನ್ನೊರ್ಕ ಫ್ಲಿಪ್ ಹಾಕಿತ್ತು ಕೊಡ್ತಂತುಲ್ಲ അപ്പോൾ ಇದು ನಾನು ಚೊಮ್ಮೆ ಲೋ ಫ್ಲೇಮಲ್ಲಿ ಬೆಚ್ಚದಾಯ್ತಿಕ್ಕರು അപ്പോൾ ನಿಂಗ ಮಗನಮೇ ಚೊಮ್ಮೆ ಲೋ ಫ್ಲೇಮಲ್ಲಿ ಬೆಚ್ಚಿತ್ತು ಕೊಡ್ಕೊನು അപ്പോൾ ഞങ്ങൾ ചിക്കൻ ചന്ത ಬೆಂದದಕ್ಕಿಟ್ರು ಸ್ಲೋಲಿ അപ്പോൾ ಮಸಾಲೆ എന്തും ಕತ್ತಿಲ್ಲ പിന്നെ ഞങ്ങൾ റൈസ് ಬೆಂದರ ನೋಕ ഇതിപ്പോൾ നോക്കോರು കറക്റ്റ് 12 മിനിറ്റ്സ് ആയിട്ട് ഞാനിപ്പോൾ റൈസ് വെച്ചിട്ട് നോക്കോರು എങ്ങനെ ಬೆಂದಿರುಂಟಂತ അപ്പോൾ കറക്റ്റ് 12 മിനിറ്റ്സ് ആവുമ്പോൾ 90% ಬೆಂದಿತ್ತಿಕ್ಕರು അതിൽ പിന്നെ ഇതിരനങ്ങ ಸ್ಟ್ರೈನ್ ಹಾಕಿ ತೆಡ್ಕ പിന്നെ ನಾನೂടെ ಮಂದಿರ ದಮ್ಮಲ್ ಬೆಕ್ಕಗು ಸ್ಟ್ರೈನ್ ಹಾಕಿ ರೈಸರು ಚಿಕನ್ ಮೇಲೆ ಇಟ್ಟಿತ್ತು ಕೊಡ್ತಂತುಲ್ಲ അപ്പോൾ ಚಿಕನ್ ಮೇಲೆ ಚಂದ ಸ್ಪ್ರೆಡ್ ಹಾಕಿತ್ತು ಕೊಡ್ಕೊನು ರೈಸರು അപ്പോൾ ഇപ്പോൾ ഞങ്ങൾ ಫ್ಲೇಮ್ ಚೊಮ್ಮೆ ಲೋಲ್ ಹಾಕಿತ್ತು ಬೆಕ್ಕೊನು ಇಲ್ಲಂಗೆ ಮಸಾಲ ಕತ್ತಿತ್ತು ಕೊಂಡು അപ്പോൾ അടിയിൽ നിങ്ങൾക്കൊരു പല തവ ഇന്നെങ്ക് അങ്ങനെ വേണമെങ്കിൽ വെച്ചിട്ട് കൊടുക്കാം അപ്പോൾ ചോറ് എപ്പോഴും ചൂട് ആഡ് ആക്കുന്നു അപ്പോൾ നല്ല പരപ്പര ഇക്കറ് അപ്പോൾ നോക്കോರು ഞങ്ങൾ റൈസ് എത്ര പെർഫെക്റ്റ് ആയിട്ട് ಬೆಂದಿರುಂಟಂತ അപ്പോൾ ಎಲ್ಲ ರೈಸರು ಚಂದ ಇങ്ങനെ ಮೇಲ್ಗಿಟ್ಟಿತ್ತು ಸೆಟ್ ಹಾಕಿತ್ತು ಕೊಡ್ಕೋರು അപ്പോൾ ഞങ്ങൾ റൈസ് ಎಲ್ಲ ಇಟ್ಟಿತ್ತು ಆಯ್ತು ಉಡ ഇനിയിപ്പോൾ ನಾನುಡ ಕಲರ್ಫುಲ್ ಆಯ್ತು ಕಾಣಕ್ಕೂ ತೆಲ್ಲು ಮಂಗ್ಯರ ತಣ್ಣಿ ಆ್ಯಡ್ ಹಾಕಿ ಉಂತುಲ್ಲ അപ്പോൾ ಟರ್ಮರಿಕ್ ಪೌಡರು ഒരു ತೆಲ್ ತಣ್ಣೀಲಿ ಕಲಕಿತ್ತು ഒരു ತೆಲ್ ಆ್ಯಡ್ ಹಾಕಿ ಉಂತುಲ್ಲ അപ്പോൾ ಚಮ್ಮ ಆ್ಯಡ್ ಹಾಕೋನು ಅಂತಿಲ್ಲ ಎಂದು ಚೊಂದಂಗೆ ಅದು ಮಂಗ್ಯರು ಮನ ಅದೊರು ಸುಯಿಂಚಬಲ ಅವರು അപ്പോൾ ತೆಲ್ಲು ಇങ്ങനെ ಕಲರ್ಗೆ ಬೇನಾಯ್ತು ಮೇಲ್ಗೆ ഒരു ತೆಲ್ಲು ಸ್ಪ್ರೆಡ್ ಹಾಕಿಂಗೆ ಮೇಯವರು അപ്പോൾ ಇದು ಆಪ್ಷನಲ್ ಆಯ್ತಿಕ್ಕರು നിങ്ങൾക്ക് ಕಾಣೋಕು ಚಂದ ಕಾಣೋಕು ಬೇನೆಂಗೆ ಮಾತ್ರ ಆ್ಯಡ್ ಹಾಕಿಂಗೆ ಮೈಯವರು പിന്നെ നാനൂടെ ദമ്മൽ വെക്കുമ്പോൾ ഒരു 5 ഗ്രീൻ ചില്ലിരെ ഇങ്ങനെ ഇടീ മുളവರು ഇങ്ങനെ കുത്തിയൊന്നുമില്ല അപ്പോൾ ഇങ്ങനെ കുത്തിയിട്ട് കൊടുത്തൊന്നുമില്ല പിന്നെ നാനൊരു സ്മോക്ക് ഫ്ലേവർ കിട്ടോകുಬೇನಾಯ್ತು ನಡುவில் ഒരു ചെറിയ കിണ്ണ വെച്ചിട്ട് കണ്ണുകളുടെ ചന്ത ചൂടാക്കി തെടുത്തിട്ട് ഒരു തെല്ല് എണ്ണ ബീത്തി കൊടുക്കರು അപ്പോൾ ಫುಲ್ಲು ಹೊಗೆ ಬರೋಕೆ ಸ್ಟಾರ್ಟ್ ಅವರು അപ്പോൾ ಇದಕ್ಕೆ ಚಂದ ಫಾಯಿಲ್ ഇങ്ങനെ ಕ್ಲೋಸ್ ಹಾಕಿತ್ತು കൊടുക്കರು ಚಂದ ದಮ್ಮಲು ಬೆಕ್ಕೊನು അതിൽ പിന്നെ ലിഡ് ക്ലോസ് ആക്കിയിട്ട് വെക്കുന്നു കാത്തെന്തും പുറത്ത് പോകാത്ത പോലെ ഗട്ടി ലിഡ് ക്ലോസ് ആക്കിയിട്ട് വെക്കുന്നു അപ്പോൾ നാനൂടെ ടോട്ടൽ 10 മിനിറ്റ്സ് ദമ്മിൽ വെച്ചൊന്നുമില്ല ടോട്ടൽ ആയിട്ട് അപ്പോൾ നോക്കോರು ഞങ്ങൾ ಮಂದಿ ರೆಡಿ ಆಯ್ತು ഇനിയിപ്പോൾ ഇതിരെ മിക്സ് ആക്കിയിട്ട് എടുക്കുന്നു അപ്പോൾ നാനൂടെ സ്മോക്ക് വെച്ച കിണ്ണ പിന്നെ ആ മുളകുടെല്ലാം എടുത്തൊന്നുമില്ല അപ്പോൾ മുളകുടൊരു ചെറിയൊരു ഫ്ലേവർ പോലെ ಅದಕ್ಕೆ ಬಂದಿತ್ತಿಕ್ಕರು ಆಲ್ರೆಡಿ അതിൽ പിന്നെ ഇതിരെ ಚಂದ മിക്സ് ആക്കിയിട്ട് എടുക്കുന്നു അപ്പോൾ നാനൂടെ മേലത്തെ റൈസിനെ മാത്രം എടുത്തിട്ട് ഒരു ബൗളിൽ ആഡ് ആക്കി ഒന്നുമില്ല പിന്നെ ഞാൻ അടിയിൽ നിന്നും ചിക്കൻ്റെ എല്ലാം എടുത്തിട്ട് പിന്നെ റൈസിനെ മേലെ വെക്കാച്ചൊന്തു അപ്പോൾ റൈസರೆಲ್ಲ നാനൂടെ എടുത്തിട്ട് ಬೇರೆ ഒരു ബൗളിಗೆ ಆ್ಯಡ್ ಹಾಕಿತ್ತು ಅಡಿತ್ತು ಚಿಕൻ്റെ എല്ലാം എടുത്തിട്ട് പിന്നെ ನಾನು റൈസിനെ മിക്സ് ആക്കിയിട്ട് എടുക്കാಂಟಂತ അപ്പോൾ ಮಂದಿಲು ಯೂಶುವಲಿ ಆಯ್ತು ಚಿಕൻ്റെ എല്ലാം മേൽ വെച്ചിത്തിಕ್ಕರು അങ്ങനെ ಫೋಟೋಕ್ಕೆ ಬೇನಾಯ್ತು ನಾನೂടെ ഇങ്ങനെ ആക്കി ഒന്നുമില്ല അപ്പോൾ നോക്കോರು ഞങ്ങൾ ചിക്കൻ്റെ നാനൂടെ എടുത്തൊന്നുമില്ല അപ്പോൾ ഓരോരോ ചിക്കൻ എടുത്തിട്ട് ഞാൻ ഇದ್ರ സൈഡിൽ വെച്ചൊന്നുമില്ല അപ്പോൾ നിങ്ങൾക്ക് വേണമെങ്കിൽ ഡയറക്റ്റ് അങ്ങനെ മിക്സ് ആക്കാം നോക്കോರು ನಾನಿപ്പോൾ ಆ ಗ್ರೇವಿಡೋ ಚಿಕನ್ ಎಲ್ಲ എടുത്തിರಾ ഇനിയിപ്പോൾ ഞാൻ റൈസ് ആഡ് ആക്കിയിട്ട് ಚಂದ മിക്സ് ആക്കി കൊടുത്തൊന്നുമില്ല അപ്പോൾ ഈ റൈസ് ಎಲ್ಲ ಚಂದ മിക്സ് ಆക്കി കൊടുത്താൽ പിന്നെ ഒരു സർവിങ് പ്ലേറ്റിಗೆ ಆ್ಯಡ್ ಹಾಕಿತ್ತು ಮೇಲೆ ಚಿಕನ್ ಎಲ್ಲ ಬೆಚ್ಚಿತ್ತು കൊടുത്തൊന്നുമില്ല അപ്പോൾ ನಾನೂടെ ಒರ್ಕಲೆಲ್ಲ ರೈಸ್ ಇಟ್ಟಿತ್ಲೆ ತೆಲ್ಲು ರೈಸ್ ಇಟ್ಟಿತ್ತು ಮಿಕ್ಸ್ ಆക്കി കൊടുത്തൊന്നുമില്ല അപ്പോൾ ಒರ್ಕಲೆ ಇಟ್ಟಂಗೆ ಅದು ಚಂದ ಮಿಕ್ಸ್ ಆಯ್ತು കിട്ടില്ല അപ്പോൾ ತೆಲ್ಲು ರೈಸ್ ಇಟ್ಟಿತ್ತು ಚಂದ ಮಿಕ್ಸ್ ಆಕಿತ್ತು കൊടുത്തൊന്നുമില്ല നോക്കോರು റൈസ് ഇപ്പോൾ എങ്ങനെ കളർഫുൾ ആയിട്ട് ആയിരുಂಟಂತ യെല്ലോ കളറും റെഡും എല്ലാം മിക്സ് ആയിട്ട് നല്ലൊരു ಮಂದಿ ಲುಕ್ ಬಂದರು ഇനിയിപ്പോൾ ഇതിലൊരു സർവിങ് പ്ലേറ്റിಗೆ ನಾನൂടെ ಆ್ಯಡ್ ಹಾಕಿ ഒന്നുമില്ല അപ്പോൾ ನುಪಾಟ ನಾನು എടുത്ത് വെച്ചോ ಚಿಕನ್ಡು ಮೇಲೂടെ ಬೆಚ್ಚಿ ಕೊಡ್ತಂತುಲ್ಲ
അപ്പോൾ നോക്കിയാറല്ലേ എത്ര സിಂಪಲ್ ಉಂಟಂತ അപ്പോൾ ಎಲ್ಲರೂ ಮೊರ್ಕ ಟ್ರೈ ಹಾಕಿದ್ದು ನೋಕೋರು ಚಮ್ಮೆ ಮಸಾಲ ಪೌಡರ್ ಎಂದು ಮ್ಯಾಡ್ ಹಾಕಂತ ഒരു ಸಿಂಪಲ್ ವೇಲ್ ಹಾಕಿ ತೆಡ್ಕರಂಕೈತೆ ഒരു ಮಂದಿ ಆಯ್ತಿಕ್ಕರು അപ്പോൾ ഞങ്ങളെ ഈ വീഡിയോ നിങ്ങൾക്ക് ഇഷ്ടമായിത്തിന്നെങ്കിൽ ലൈക്ക് ആക്കോറും അപ്പോൾ ഞങ്ങളെ ഈ വീഡിയോത്തെ ആരെങ്കിലും സബ്സ്ക്രൈബ് ആക്കാಅಂತ നോക്കിയൊಂತಿന്നെങ്കിൽ പ്ലീസ് സബ്സ്ക്രൈബ് ആക്കോರು നിങ്ങൾ ഫാമിലി ഫ്രണ്ട്ಸ್ಗೆ ಎಲ್ಲರಿಗೂ ಶೇರ್ ಹಾಕಿತ್ತು ಕೊಡ್ಕೋರು അപ്പോൾ നിങ്ങൾ ഫ്രണ്ട്സ് ഗ്യാങ്ങിൽ ആർഗായെങ്കിൽ മന്തി ആക്കോಗು തെരില്ല ಅಂತಿನ್ನೆಂಗೆ ಈ ರೆಸಿಪಿ ഒരു കാങ്ക് ട്രൈ ആക്കോಗು ചൊല്ലോರು ഷുവർ ആയിട്ട് ഇത് എല്ലാവർക്കും ഇഷ്ടാവും അതേപോലെ ഞങ്ങളുടെ ചാനലിൽ സബ്സ്ക്രൈബ് ആക്കാത്തങ്ങ ಇನ್ನೆಂಗೆ സബ്സ്ക്രൈബ് ആക്കോಗು മറക്കണ്ട താങ്ക്സ് ഫോർ വാച്ചിങ്